ರಾಮ ರಾಮ ಜಯ ರಾಮ ರಾಮ ರಘುರಾಮ ನಿನ್ನನ್ನು ಅನುಸರಿಸಿ ಬಂದವರು ನಾವು ಇಲ್ಲಿಯವರೆಗಿನ ಕಾರ್ಯದಲ್ಲಿ ಜಯವನ್ನು ಪಡೆದವರು. ಈಗ ಪುಣ್ಯವು ಎನ್ನುವ ನಿರೀಕ್ಷೆಯಿರುವಾಗ ಅನಿರೀಕ್ಷಿತವಾದಂತಹ ನಿನ್ನ ಕರೆ ಯಾಕೆ ಎನ್ನುವುದು ಅರ್ಥ ಆಗಿಲ್ಲ. ಮರುತ ಸುತ ಚತುರ ನೀನಗೆ ಅಥವಾ ಲಂಕೆಯನ್ನು ಜಯಿಸುವುದು, ಅಲ್ಲ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದು, ರಣರಂಗದಲ್ಲಿ ದಾನವನ್ನು ತೊಡಗಿಸಿಕೊಳ್ಳುವುದು, ಹೀಗೆ ಭಿನ್ನ ಪಾತ್ರದಲ್ಲಿ ರಾಮ ಕಾರ್ಯಕ್ಕಾಗಿ ಪ್ರಕಟನಾದವರಿಗೆ ಇಂದು ಈ ಕ್ಷೇತ್ರದಲ್ಲಿ ಇನ್ನೊಂದು ಹೊಸ ಪಾತ್ರವಾಗಬೇಕು ಎನ್ನುವುದಕ್ಕಾಗಿಯೇ ಕರೆಸಿದ್ದು ಮರುತ ಸುತ್ತ ಚತುರ ನೀನೇ ವಿದ್ಯಾವಂತರ ನಾಯಕರಿರಬಹುದು. ಆರ್ಜಿಸಿದಂತ ವ್ಯಕ್ತಿಯನ್ನು ಹೇಗೆ ವಿನಿಯೋಗಿಸಬೇಕು ಎನ್ನುವುದನ್ನು ಸರಿಯಾಗಿ ಗಮನಿಸಿ ಯಾವಾಗ ಆಗುತ್ತಾನೋ ಅಂತವನೇ ರಾಜ್ಯ ನಡೆಸುತ್ತಾನೆ, ಅಂತವನೇ ವಿದ್ಯಾಧರ ನಡೆಸುತ್ತಾನೆ. ಆ ನಿಟ್ಟಿನಲ್ಲಿ ನಿಜವಾದಂತಹ ವಿದ್ಯಾಧರ ಚತುರ ವಿದ್ಯೆ ಎನ್ನುವುದು ಸ್ಪಷ್ಟ. ಅಂತರನ್ನು ಕರೆಯುವುದಕ್ಕೆ ಕಾರಣ ಈಗಾಗಲೇ ನಮ್ಮದಾದಂತಹ ಮೃಗವನ್ನು ವೀರಮಣಿ ಬಂಧಿಸಿದ್ದಾರೆ ಎನ್ನುವಂತ ವರ್ತಮಾನವನ್ನು ಅರ್ಥವಿಸಿಕೊಂಡವರಿಗೆ ಅವನಲ್ಲಿಯವರೆಗಾಗಿ ಹೋಗಬೇಕು, ಸಾಮದ ಮಾತುಗಳನ್ನಾಡಬೇಕು, ಸಂಧಾನದ ವೃತ್ತಿಯಿಂದ ಅಂತವನ್ನು ಒಡಬಡಿಸಬೇಕು. ವೀರಮಣಿ ಈಗಾಗಲೇ ಮೃಗವನ್ನು ಬಂಧಿಸಿದ್ದಾರೆ, ಹಾಗಾದರೆ ಯುದ್ಧವನ್ನು ನಿಶ್ಚಯಿಸಿದ್ದಾನೆ ಎನ್ನುವುದು ಅರ್ಥ. ನಾವು ನೇರವಾಗಿ ಯುದ್ಧ ಮಾಡುವುದಲ್ಲ, ಸಂಧಾನದ ಮೂಲಕವಾಗಿ ಅವನ ಮನವನ್ನು ಒಲಿಸಬೇಕು ಎನ್ನುವುದು ನಮ್ಮ ಅಂಬೋಣ. ನಿಜವಾಗಿ ಹಾಗೆಯೇ ಸಂಧಾನಕ್ಕಾಗಿ ನನ್ನನ್ನು ಕೂಡ ಕೊಡ್ತಾ ಇದ್ದೀಯ. ನೀನು ವಹಿಸಿರುವಂತಹ ಈ ಕಾರ್ಯದಲ್ಲಿ ಖಂಡಿತ ನಾನು ಪ್ರಯತ್ನಶೀಲನಾಗಿದ್ದೇನೆ. ಆಕಸ್ಮಿಕವಾಗಿ ಎಲ್ಲಿಯಾದರೂ ಆಟದ ಮಾತಿಗೆ ಒಪ್ಪದೇ ಸಂಧಾನವನ್ನು ತಿರಸ್ಕರಿಸಿದೆ ಏನು ಮಾಡಿ ತಿರಸ್ಕಾರದ ಭಾವವನ್ನು ಹುಟ್ಟಿ ಬಂದಾಗ ಹೆದರುವವರು ತಾವಲ್ಲ ಎನ್ನುವುದವರಿಗೆ ಮನವರಿಕೆಯಾಗುವುದಕ್ಕೆ ಬೇಕಾಗಿ ಒಂದೊಮ್ಮೆ ಯುದ್ಧ ಸಂಘಟಿಸಿತು ಅಂತಾದ್ರೆ ತನ್ನ ಮಿತ್ರರನ್ನು ಪುತ್ರರನ್ನು ಪರಿವಾರಗಳನ್ನು ಕಳೆದುಕೊಳ್ಳಬೇಕಾಗ್ತದೆ ಎನ್ನುವಂತ ಎಚ್ಚರಿಕೆಯನ್ನು ನೀವು ಕೊಟ್ಟು ಬರಬೇಕಾಗಿದೆ. ನೀವು ಹೋದ ಮೇಲೆ ಕಾರ್ಯ ಯಶಸ್ವಿಯಾಗುತ್ತದೆ ಎನ್ನುವ ಹಾಗೆ ವಿಶ್ವಾಸವನ್ನು ಪಾಲಿಸುತ್ತೇವೆ. ಅವರ
ಅವನೇನು ಸಾಮಾನ್ಯನಲ್ಲ. ಪರಮೇಶ್ವರನಿಗೆ ತನ್ನ ಮಗಳನ್ನು ಕೊಟ್ಟವನಿದ್ದಾನೆ. ಸಾಕ್ಷಾತ್ ವಿಶ್ವೇಶ್ವರನ ಕಪೆಯವನೊಳಗುಂಟು. ಇನ್ನ ಅವನ ಮಾತುಕತೆ ಮುಂದುವರಿಯುವಂತಾರೆ, ಸಂತಾನ ಪ್ರಾಪ್ತವಾಯಿತಂತಾರೆ. ಅದರಿಂದ ಸಂತೋಷಗೊಂಡಂತ ನಾನು ನಮ್ಮ ಊರಿನಲ್ಲಿಯೇ ಅಂದ್ರೆ ಅಯೋಧ್ಯೆಯಲ್ಲಿ ಇನ್ನಿಬ್ಬರಿಗೂ ರಾಮನ ಆಶೀರ್ವಾದ ಇರುವ ಸಂಧಾನ ಮಾಡಿದ್ದೇನೆ. ಅವು ಖಂಡಿತ ಸನ್ಮಾನದ ನಿರೀಕ್ಷೆ ಉಂಟಲ್ಲ, ಸಂತಾನ ಯಶಸ್ವಿಯಾಗಬೇಕು ಎಂಬ ಕಾರಣಕ್ಕಾಗಿ ಸಾಫಲ್ಯದ ಪರಿಣಾಮದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ನಿರೀಕ್ಷೆಯಲ್ಲಿದ್ದೇನೆ. ಆ ಕಡೆ ಈ ಕಡೆ ನೋಡುತ್ತಾ ಇರುವ ಹಾಗೆ ಸಭಾಸದರು ಕಿಕ್ಕಿರಿದು ಸೇರಿದ್ದಾರೆ. ಮಾತ್ರ ಅಲ್ಲ, ಸಂಧಾನಕ್ಕಾಗಿ ಬಂದಿರುವಂತಹ ನಾನು ಸಭೆಯ ಅವಲೋಕನ ಮಾಡುತ್ತಾ ಇರುವ ಹಾಗೆ ಸಭಾಧ್ಯಕ್ಷನಾದಂತಹ ವೀರಮಣಿ ವೀರ ತೇಜಸ್ಸಿನಿಂದ ಸಿಂಹವಿಷ್ಟರವನ್ನ ಏರಿ ಕುಳಿತಿದ್ದಾರೆ. ಆ ಕಡೆ ಈ ಕಡೆ ಮಕ್ಕಳು ಭಯರು ವಿರಾಜಮಾನರಾಗಿದ್ದಾರೆ. ಆದ್ರೆ ಆಶ್ಚರ್ಯ ಅಂದ್ರೆ ನಾನು ಬಂದು ಕೆಲವು ಕ್ಷಣ ಕಳೆದರೂ ಸಹ ಯಾರೊಬ್ಬರು ನನ್ನತ್ತ ಗಮನ ಹರಿಸುವುದಿಲ್ಲ. ಹೆಚ್ಚೇನು ಅರಸನಾದಂತಹ ವೀರಮಣಿಯ ಅವನ ಅನುಯಾಯಿಗಳು ನನ್ನ ಕುರಿತಾಗಿ ಲಕ್ಷ್ಯ ವಹಿಸುವುದಿಲ್ಲ ಅಂತಾದ್ರೆ ಯಾಕೆ ಇದು ಮಾಡಿದರು? ಅಥವಾ ನನ್ನನ್ನು ಮನ್ನಿಸಿ ನನಗೊಂದು ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನ ಮಾಡುವುದಿಲ್ಲ ಅಂತ ಯೋಚಿಸಿದ್ರೆ ಇವರೆಲ್ಲರ ದೃಷ್ಟಿಯಲ್ಲಿ ನನ್ನ ಕುರಿತಾಗಿ ಇರುವಂತಹ ತಾತ್ಸಾರ ರುಚರನುತ್ತದೆ. ಮರದಿಂದ ಮರಕ್ಕೆ ಹಾರುವಂತಹ ಒಬ್ಬ ಕೊಡಗ ಆಸ್ಥಾನಕ್ಕೆ ಬಂದರೂ ಸಹ ಮಾನಿಸಬೇಕು ಎನ್ನುವುದಾಗಿ ಇವರು ಯೋಚಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ನನ್ನ ಕುರಿತಾಗಿ ತಾತ್ಸಾರ ಭಾವವನ್ನು ತಳೆದಿದ್ದಾರೆ. ಏನ್ ಮಾಡೋಣ, ಅವರಿಗೆ ನಮ್ಮನ್ನು ಮಾತಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಆದ್ರೆ ನಮಗೆ ಮತ್ತು ಅವ್ರ ಜೊತೆ ಮಾತಾಡಲೇಬೇಕಾದ ಅಗತ್ಯತೆ ಉಂಟು. ಮಾತಾಡಬೇಕು ಅಂತಾದ್ರೆ ನಾವಾಗೆ ಮಾತಿಗೆ ಎಳೆದುಕೊಳ್ಳಬೇಕು. ಯಾರು ನನ್ನನ್ನು ಲಕ್ಷಿಸುತ್ತಾ ಇಲ್ಲ. ಯಾಕೆ? ಎತ್ತರವಾದಂತಹ ಪೀಠವನ್ನು ಏರಿರುವಂತಹ ವೀರಮಣಿಯ ಕುರಿತಾಗಿ ಎಲ್ಲರೂ ಲಕ್ಷ್ಯ ವಹಿಸ್ತಾ ಇದ್ದಾರೆ. ನಾವು ಅವರ ಲಕ್ಷ್ಯಕ್ಕೆ ಬರಬೇಕು ಅಂತಾದ್ರೆ ಸ್ವಲ್ಪ ವೀರಮಣಿಗಿಂತಲೂ ಎತ್ತರ, ಅದಲ್ಲ ಅಂತಾದ್ರೆ ಅವನಿಗೆ ಸಮಾನವಾದಂತಹ ಪೀಠವನ್ನಾದ್ರೂ ಏರಬೇಕು. ನಮಗೆಲ್ಲ ಪೀಠದ ವ್ಯವಸ್ಥೆ ಮಾಡ್ತಾರ. ನಾವು ಏರಿದ ಮರವೇ ನಮಗೆ ಪೀಠ. ಆದರೆ ನಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಅನುಕೂಲತೆ ಭಗವಂತ ನನಗೆ ಒದಗಿಸಿಕೊಟ್ಟಿದ್ದಾನೆ. ನನ್ನ ಬಾಲ ಅದನ್ನೇ ಸುರುಳಿಯಾಕಾರದಲ್ಲಿ ಸುತ್ತಿದೆ ಅಂತ ಆದ್ರೆ ವೀರಮಣಿಗಿಂತಲೂ ಎತ್ತರವಾಗಿ ನಾನು ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ
ಅವ ಕೊಡುವ ಆಸನಕ್ಕಾಗಿ ನಾನು ಕಾಯುವುದಲ್ಲ. ನಮಗೆ ಬೇಕಾದ ಆಸನವನ್ನ ನಾನೇ ಸಿದ್ಧಪಡಿಸಿಕೊಳ್ಳಬೇಕು ಅಂತಾದ್ರೆ ಪಾದವನ್ನ ಸುತ್ತುತ್ತೇನೆ. ಮಾತಾಡ ಪೂರ್ಣ ಲಕ್ಷದ ವಿಷಯಕ್ಕೆ ಮಾತಾಡ್ತಾ ಉಂಟು. ಪೂರ್ಣ ಲಕ್ಷದ ವ್ಯವಹಾರ ಬಿಟ್ಟು ಬೇರೆ ಇಲ್ವ ಕಾಣಿಸ್ತದೆ. ಓದಲೆಲ್ಲ ಲಕ್ಷವೇ ಲೆಕ್ಕ ಹಾಕುದ ಕಾಣಿಸ್ತದೆ. ಯಾರು ಎದುರು ಇದ್ದೇವೆ ಲಕ್ಷ ಇಟ್ಕೊಂಡು ಲಕ್ಷದ ಬಗ್ಗೆ ಮಾತಾಡು. ಅದಲ್ಲದೆ ಇದ್ರೆ ಸಭೆಯನ್ನ ಸೇರಿರುವಂತಹ ನಾನು ಈ ಸಭೆಯಲ್ಲಿ ಯಾರೂ ನನ್ನನ್ನು ಮಾನಿಸದೇ ಇದ್ದಾಗ ಸಹಜವಾಗಿ ಆಸನವನ್ನ ನಾನೇ ಸಿದ್ಧಪಡಿಸಿ ಇಲ್ಲಿ ಮಂಗನಿಗೆಲ್ಲ ಗೌರವ ಕೊಡುವ ಸಮಿತಿ ನಮ್ಮಲ್ಲಿಲ್ಲ. ನಿಮ್ಮದು ಉಂಟ ಇರುವ ಪ್ರಶ್ನೆ ಅಲ್ಲ. ನನಗೆ ಕುಳಿತುಕೊಳ್ಳಬೇಕಾದಂತ ಅನಿವಾರ್ಯತೆ ಇದ್ದರಿಂದ ನನ್ನ ಬಾಲವನ್ನೇ ಸುರುಳಿ ಆಕಾರದಲ್ಲಿ ಸುತ್ತಿ ಆ ಬಾಲಾಸನದಲ್ಲಿ ನಾನು ಅಲಂಕೃತನಾದವ. ನಿಮ್ಮ ಯಾವುದೇ ರೀತಿಯ ಕೊಡುಗೆಯನ್ನು ನಾನು ಅಪೇಕ್ಷೆ ಪಟ್ಟಲ್ಲ. ನಮ್ಮ ಸ್ಥಾನ ಬಂದು ನೀವು ಹೇಳಬೇಕು. ಸ್ಥಳ ಯಾರದ್ದೇ ಆಗಿರಲಿ, ನನ್ನ ಕೆಲಸ ಆಗಬೇಕಾದದ್ದು ಇದೇ ಸ್ಥಳದಲ್ಲಿ ಆದ್ರಿಂದ ಇಲ್ಲಿಯೇ ಬೇಳೆ ಬೇಯಿಸಿಕೊಳ್ಬೇಕು ಬಿಟ್ಟು ಮತ್ತೆ ಎಲ್ಲಿಯೇ ಬೇಳೆ ಬೇಯಿಸಿಕೊಳ್ಳುವುದಲ್ಲ. ಕೆಲಸ ಏನು ಅಂತ ಹೇಳಿ ಲಕ್ಷಣ ನೋಡ್ತೇನೆ ನಿನ್ ಕೆಲಸ ಏನು ಅಂತ ಹೇಳಿ. ಮನೆಯವರೆಗೂ ನೀನು ನೋಡುವುದೇ ನಿನ್ನ ಕೆಲಸ ಆಗ್ತದೆ ಬಿಟ್ಟರೆ ಮಾಡುವ ಕೆಲಸ ಮದಮುಖ ಎನ್ನುವುದಾಗಿ ಹೇಳಿದೆಯಲ್ಲ. ನಿಮ್ಮಿಬ್ಬರನ್ನು ಬಂದಾಗ ಆ ಕ್ಷಣದಿಂದ ಈ ಕ್ಷಣದವರೆಗೆ ನಾನು ನೋಡ್ತಾ ಇದ್ದೇನೆ. ನಿಮ್ಮಲ್ಲಿ ಮದಮುಖತ್ವ ಎನ್ನುವುದು ಕೊಂಡಾಡ್ತಾ ಇದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಏನು ಅಣ್ಣ ತಮ್ಮನೇ ಹೌದಾದ್ರು ನಿಮ್ಮಲ್ಲಿಯೇ ಮದಮುಖತ್ವ ತಾಂಡವಾಡ್ತಾ ಇದೆ. ಅವನಿಗಿಂತೂ ನಾನು ಕಡಿಮೆ ಆಗಬಾರ್ದು, ನನಗಿಂತೂ ಅವನು ಕಡಿಮೆ ಆಗಬಾರ್ದು. ನಿಮ್ಮಲ್ಲಿಯೇ ಈ ರೀತಿ ಮದಮುಖತ್ವ ಉಂಟು ಅಂತ ಅದು ಬಂದ ಮೂರನೇ ವ್ಯಕ್ತಿಗೆ ಗೌರವ ಕೊಡುವುದಿಲ್ಲ. ನಾವು ಮಂಗನಿಗೆಲ್ಲ ಗೌರವ ಕೊಡ್ಲಿಕ್ಕಿಲ್ಲ. ಮತ್ತೆ ಅವ ಆಡ್ತಾನಂತ ನಾನು ಆಡ್ತಾನಂತ ಅವ ಆಡ್ತೇವೆ. ಎಷ್ಟೊತ್ತು ಹೇಗೆ ಮುಗಿಸ್ಬೇಕು ಹಾಗೆ ಮುಗಿಸ್ತೇವೆ. ಆಯ್ತಪ್ಪ, ನೀವು ಹಾರುವುದೇ ದೊಡ್ಡ ಕೆಲಸ ಮಾಡಿಕೊಂಡಿದ್ದೀವಿ. ನೀನು ಮಾಡ್ತೀನಿ ಮಾಡಕ್ಕೆ ನಾವು ಹೇಗೂ ಜಾತಿಯಿಂದಲೇ ಹಾರುವವರು. ನಾವು ಹಾರದೇ ಇದ್ರೆ ನಮ್ಮ ಜಾತಿಗೆ ಅಪಮಾನ ಮಾಡಿದ ಹಾಗೆ. ನಾವು ಹಾರ್ತೇವೆ, ನೀವು ಹಾರುವುದಲ್ಲ. ನಾವು ಹೆಚ್ಚು ಹಾರ್ತಾ ಇದ್ರೆ ಅಪಮಾನ ಮಾಡಿದ ಹಾಗೆ. ಹಾಗಾದ್ರೆ ನಮಗೂ ನಿಮಗೂ ವ್ಯತ್ಯಾಸ ಏನಿಲ್ಲ ಅಂತ ಸ್ವಭಾವದಲ್ಲಿ ಹೋಗುವುದಾಗ ನಮಗೆ ಆ ಅನಿವಾರ್ಯತೆಯೇ ಇಲ್ಲ. ನಮ್ಮ ಪಕ್ಷಕ್ಕೆ ನಾವಾಗಿ ಕಲಿಬೇಕು ಅಂತ ಅಥವಾ ಬರುವವರು ಕೇಳಿಕೊಂಡೇ ಬಂದು ನಮ್ಮ ಕುರಿತಾಗಿ ಗೌರವ ಭಾವದಿಂದ ಸೇರ್ಕೊಳ್ತಾರೆ ಎನ್ನುವ ವಿಶ್ವಾಸ ಉಂಟು. ಹಾಗಾಗಿ ಪಕ್ಷದ ಕುರಿತ
ಹೊರತಾಗಿ ಆಲೋಚನೆ ಮಾಡುವುದು ಬೇಡ. ಹೇಳು. ನೀನು ಹೇಳು. ಮೊದಲೆಲ್ಲ ಹೀಗೆ ಮಾತಾಡಿದ್ದೆಲ್ಲ ಓದ್ತಕ್ಕಂತೆ ಹೀಗೆ ಮಾತಾಡಬೇಕಾದದ್ದಿಲ್ಲ. ಈಗ ನಾವು ಹೇಗೆ ಮಾತಾಡ್ತೇವೆ ಎನ್ನುವುದಕ್ಕಿಂತಲೂ ನಮ್ಮ ಎದುರಾಗಿ ಬರುವವರು ಹೆಡ್ರಲ್ಲ, ನಮ್ಮ ಮಾತನ್ನ ಕೇಳುವವರು ತಟ್ರಲ್ಲ. ಎಲ್ಲಿ ಸೇರ್ಬೇಕು, ಎಲ್ಲಿ ಸೇರಿಕೊಂಡು ಪ್ರಯೋಜನ ಆಗ್ತದೆ, ಎಲ್ಲಿ ಸೇರಿಕೊಂಡು ಬೆಲೆ ಬರ್ತದೆ, ಬೆಲೆ ಬರ್ತಾರೆ. ಹಾಗಾಗಿ ಎಷ್ಟೇ ಒತ್ತಾಯ ಮಾಡಿದ್ರು ಸೇರಿದ್ದು ನೀನು ಮಂದಿ ನೋಡ್ಲಿಕ್ಕೆ ಅಲ್ಲ, ಸಕಲ ಜನ ಸೇರಿದ್ದು. ನನಗೂ ಅದೇ ಪಶ್ಚಾತ್ತಾಪ ಆಗ್ತದೆ. ನನ್ನ ಇಲ್ಲಿ ಸೇರಿದ ಇವರೆಲ್ಲ ನಮ್ಮವರು. ಆದ್ರೆ ಇಬ್ರು ಮಗಗಳನ್ನೇ ನೋಡುವ ಪರಿಸ್ಥಿತಿ ಅವರಿಗೆ ಯಾಕೆ ಮಂಗನ ಕೈ ಸಿಗುವುದಲ್ಲ. ಈಗೇನಾದ್ರು ನಿನ್ನನ್ನು ಹಾಕ್ಬೇಕು ನಿಮ್ಮಂತ ಸಾಮಾನ್ಯ ಯಾರ ಕೈ ಸಿಗುದಲ್ವಾ? ಸಿಗುವುದಾದ್ರೆ ಇಷ್ಟು ವರ್ಷ ಹೀಗೆ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿಗುವ ಮಂಗ ಇದಲ್ಲ. ಆಯ್ತು ಬಿಡು. ಆದ್ರೆ ನೀನು ಈಗ ಮಾಡಿದ ಕಾರ್ಯ ಏನು? ಶ್ರೀರಾಮಚಂದ್ರನಿಂದ ಹುಟ್ಟಿಸಲ್ಪಟ್ಟಿರುವಂತಹ ಯಜ್ಞಾಶ್ವವನ್ನ ಕಟ್ಟುವುದರ ಮೂಲಕವಾಗಿ ಸುಮ್ಮನೆ ಕದನಕ್ಕೆ ಕಾರಣರಾಗಿದ್ದೀರಿ. ಶ್ರೀರಾಮಚಂದ್ರ 14 ಲೋಕದ ಒಡೆಯ. ಈ ಲೋಕದಲ್ಲಿ ದೇವಾತ್ಮ ಎನ್ನುವುದಾಗಿ ನೆಗಳತೆಗೆ ಪಾತ್ರರಾದ ಅಂಥವನನ್ನ ವಿರೋಧ ಕಟ್ಟಿ